ಈ ಉಡುಪಿ ಭಾಗದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ. ಸೊ ಅನಾಮಿಕ ನೂರಾರು ಕಲ್ಪನೆಯ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಯಾರ ರಿಯಾಕ್ಷನ್ ನೋಡ್ತಾ ಹೋಗೋಣ. ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಯತ್ನ ನಡೀತಾ ಇದೆ. ಅನಾಮಿಕ ನೂರಾರು ಸುಳ್ಳುಗಳನ್ನು ಹೇಳ್ತಾ ಇದ್ದಾನೆ. ಸರ್ಕಾರದ ದಿಕ್ಕು ತಪ್ಪಿಸಿದವರಿಗೆ ಶಿಕ್ಷೆ ಆಗೋದು ಖಚಿತ. ಪಬ್ಲಿಕ್ ಟಿವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ನನ್ನ ಸಹಮತ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಕೂಡ ಹೌದು. ಎಲ್ಲಾ ನಾಟಕ ಮುಗಿಲಿ ಅಂತ SITನ ನಾವು ರಚನೆ ಮಾಡಿದ್ದೀವಿ. ತುಂಬಾ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಅವ್ರು ಹೇಳ್ತಾ ಇದ್ದಾರೆ ಅನಾಮಿಕ ವ್ಯಕ್ತಿ ನೂರಾರು ಕಲ್ಪನೆಯ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಕಲ್ಪನೆಯ ಕತೆ ಅನ್ನುವಂತಹ ಅನಾಮಿಕ ವ್ಯಕ್ತಿಯ ದೂರಿನ ಹಿನ್ನೆಲೆ SIT ರಚನೆಯಾಗಿದೆ. ಈ ಪ್ರಕರಣದ ತನಿಖೆ 15 ದಿವಸಗಳಿಂದ ನಡೀತಾ ಇದ್ರೂ ಕೂಡ ಯಾವುದೇ ಒಂದು ಗಟ್ಟಿ ಕುರುಹುಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಮೇಡಮ್, ಈ SIT ತನಿಖೆ ಆರಂಭದ ದಿವಸಗಳಲ್ಲಿ ಪೊಲೀಸರ ತನಿಖೆ ಆಗಲಿ ಅನ್ನುವಂಥದ್ದು ಬಿಟ್ಟಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಸರ್ಕಾರದ ವಿರುದ್ಧ ಆರೋಪಗಳು ಕೇಳಲಿಕ್ಕೆ ಶುರುವಾಗಿದೆ, ಜನರಿಂದ ಅಥವಾ ವಿರೋಧ ಪಕ್ಷಗಳಿಂದ. ಏನು ಹೇಳ್ತೀರಿ ಅಂತ? ನೋಡಿ, SIT ತನಿಖೆ ಅದು ಅದರ ಪಾಡಿಗೆ ನಡೀತಾ ಇದೆ. ಬಹಳಷ್ಟು ಇದೇ ಜನ ಆರೋಪನೂ ಮಾಡ್ತಾಯಿದ್ರು, ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸ್ತಾಯಿದ್ರು. ಇವತ್ತು ಯಾವ ಜನ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಇದೇ ಜನ ಮುಂಚೆ ಸರ್ಕಾರದ ವಿರುದ್ಧವಾಗಿ ಅವಾಗಲೂ ಮಾತನಾಡ್ತಾಯಿದ್ರು. ಒಮ್ಮೆ ಇದಕ್ಕೆ ಎಲ್ಲಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೋಮ್ ಮಿನಿಸ್ಟ್ರು CM ಅವರು ಒಂದು SITಯನ್ನು ರಚನೆ ಮಾಡಿ ಒನ್ಸ್ ಫಾರ್ ಆಲ್ ಈ ಭಾಗದಲ್ಲಿ ಅದು ಏನೋ ಒಂದು ಹುಳ ಬಿಟ್ಟಿದ್ದಾರೆ, ಹೀಗಾಗಿದೆ, ಹೀಗೆ ಮಾಡಿದ್ದಾರೆ ಅಂತ ಏನೋ ಒಂದು ಹುಳ ಬಿಟ್ಟಿದ್ದಾರೆ, ಅದು ಸಂಪೂರ್ಣವಾಗಿ ನಾಶ ಆಗಲಿ ಅಂತ SITಯನ್ನು ನಾವು ರಚನೆ ಮಾಡಿದ್ದೀವಿ. ಆದರೆ ನಾನು ಒಂದೇ ಮಾತನ್ನು ಹೇಳ್ತೀನಿ, ನಿನ್ನೆ ಸದನದ ಒಳಗಡೆ ಸದನದ ಹೊರಗಡೆ ಏನು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಸಹಮತವನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯಕ್ತಪಡಿಸ್ತಾರೆ. ಈಗ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರೋದು. ನಿಮ್ಮ ಅವಧಿಯಲ್ಲಿ ಈ ಥರದ ಒಂದು ಧರ್ಮಕ್ಷೇತ್ರದ ಮೇಲೆ ಆರೋಪ ಬಂದಾಗ ನೇರ SIT ಕೊಟ್ರಿ. ಪೊಲೀಸರು ತನಿಖೆ ಮಾಡುವಂಥ ಕೇಸ್ ಇದು. ಆದರೆ SIT ಮಾಡಿದ ಹಿಂದೆ ಒಂದು ದುರುದ್ದೇಶ ಇದೆ ಅಂತ. ನೋಡಿ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇವತ್ತು BJPಯವರು 1000 ಮಾತನಾಡಬಹುದು. ಇದೇ ಇವರೇ ಹಿಂದ್ಗಡೆ ನಿಂತ್ಕೊಂಡು ಅವಾಗಲೂ ಕೂಡ ಆಟ ಆಡಿದ್ರು. ಮುಸುಕುದಾರಿಯ ಹಿಂದ್ಗಡೆ ಇರುವಂಥವ್ರು ಇವರೇ ಅಲ್ಲ, ಇವರೇ ಅವಾಗ ಆಟ ಆಡಿದ್ರು. ಈಗ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಈ ಡೊಂಬರಾಟ ಒನ್ಸ್ ಫಾರ್ ಆಲ್ ಮುಗಿಲಿ ಅಂತ ಹೇಳಿ ಆ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ವಿಶ್ವಾಸ, ನಂಬಿಕೆ, ಮಂಜುನಾಥನ ಒಂದು ಭಕ್ತೆ ನಾನು. ಸರ್ಕಾರಕ್ಕೆ ಬದ್ಧತೆ ಇದೆ, ಸರ್ಕಾರಕ್ಕೆ ಕಾಳಜಿ ಇದೆ. ಧರ್ಮಸ್ಥಳ ಅಂತಂದರೆ ಧರ್ಮದಿಂದ ನಡ್ಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ಅದಕ್ಕೆ ಕಳಂಕ ಕಟ್ಟಬೇಕು ಅಂತ ಏನು ಕೆಲವರು ಹೇಳ್ತಾ ಇದ್ರು, ಅದಕ್ಕೆ ಒಂದು ಫುಲ್ ಸ್ಟಾಪನ್ನು ಹಾಕ್ತೀವಿ. ಆದರೆ ಇದರ ಜೊತೆಯಲ್ಲಿ ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕ ತಂಗಿಯಾಗಿ ಸೌಜನ್ಯ ಪ್ರಕರಣ ಇರಬಹುದು, ರಾಜ್ಯದ ಸಾವಿರಾರು ಹೆಣ್ಣು ಮಕ್ಕಳಿಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನನ್ನ ಕೂಗು ಕೂಡ. ಅಂತ ಹೇಳಿ ಒಂದು ಧರ್ಮಸ್ಥಳದಂಥ ಒಂದು ಪವಿತ್ರವಾದಂಥ ಸ್ಥಾನಕ್ಕೆ ಮಸಿ ಬಳಿಯುವಂಥ ಮುಸುಕುದಾರಿ ಅಂತೆ, ಅನಾಮಿಕ ಅಂತೆ, ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟೋ ಗುಂಡಿಗಳನ್ನು ತೋಡಿದ್ರು. 10 ಫೀಟು 15 ಫೀಟು ಎಷ್ಟೆಷ್ಟೋ ಏನೇನೋ ಮಾಡಿದ್ರು, ಗುಂಡಿ ತೋಡಿ ಏನೂ ಸಿಕ್ಕಲಿಲ್ಲ. ನಮ್ಮ ಕಡೆ ಒಂದು ಭಾಷೆ ಇದೆ, ಏನು ಹೇಳ್ತಾರೆ ಅಂದರೆ ಕೋದಾ ಪಹಾಡ್ ನಿಕ್ಲಾ ಚುವಾ ಅಂತ ಹೇಳ್ತಾರೆ, ಇಲಿ ಹಿಡಿದ್ರು ಅಂತ ಹೇಳ್ತಾರೆ. ಅದು ಸಿಕ್ಕಲಿಲ್ಲ. ಸೊ ಧರ್ಮಸ್ಥಳ ಯಾವಾಗಿದ್ರೂ ಪವಿತ್ರವಾಗಿದೆ. ಧರ್ಮಸ್ಥಳದ ಪವಿತ್ರತೆ ಯಾವತ್ತಿದ್ರೂ ಒಳ್ಳೆಯದೇ ಇರುತ್ತೆ. ಸರ್ಕಾರ ಕೂಡ ಅದರ ಜೊತೆಯಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆರಂಭದಲ್ಲಿ ಏನು ಮಾತಾಡಿಲ್ಲ ಅಲ್ವಾ? ಅಂದ್ರೆ ಆರಂಭದ 8-10 ದಿವಸ ನಾನು ಅದನ್ನೇ ಹೇಳಿದ್ದು. ಅದರ ಹಿಂದ್ಗಡೆ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದನ್ನು ಶುರು ಮಾಡಿದರು, ಒಂದು ಮಾಹಲ್ನ ಕ್ರಿಯೇಟ್ ಮಾಡಲಿಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಆಗಿದೆ, ಹಾಗೆ ಆಗಿದೆ, ಇಷ್ಟು ಹೆಣ್ಗಳಿದೆ, ಅಷ್ಟು ರಾಶಿಗಳಿದೆ, ಇಷ್ಟು ರೇಪ್ ಆಗಿದೆ, ಸಿಕ್ಕಬೇಕಲ್ಲ. ಅದನ್ನು ಶುರು ಮಾಡೋಕ್ಕೆ ಹಚ್ಚಿದವರು ಇದೇ BJPಯವರು. ಈಗ ಗೋಸುಂಬೆಯ ಕಣ್ಣೀರನ್ನು ಸುರಿಸ್ತಾ ಇರುವಂಥವ್ರು ಇದೇ BJPಯವರು. ಅದಕ್ಕೆ ಎಲ್ಲೋ ಒಂದು ತಪ್ಪು ಭಾವನೆ ಹೋಗಬಾರ್ದು ರಾಜ್ಯದ ಜನರಲ್ಲಿ. ಇದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತ ಆಗಲಿಲ್ಲ. ಇದು ದೇಶ ವಿದೇಶದಲ್ಲಿ ಈ ಸುದ್ದಿ ಆಗ್ತಾ ಇದೆ. ಈ ಪವಿತ್ರತೆಯನ್ನು, ಈ ಧರ್ಮಸ್ಥಳದ ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಸರ್ಕಾರ ಇದೆ. ನಾವೆಲ್ಲರೂ ಬದ್ಧವಾಗಿದ್ದೀವಿ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತೀವಿ. ಈಗ ಮಧ್ಯಂತರ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ದಿಕ್ಕು ತಪ್ಪಿಸಿದ SITಯ ದಿಕ್ಕು ತಪ್ಪಿಸಿದ, ಸರ್ಕಾರದ ದಿಕ್ಕು ತಪ್ಪಿಸಿದ, ಷಡ್ಯಂತ್ರ ಮಾಡಿದವರು ಅಂತ ಇದ್ರೆ ಅವ್ರಿಗೇನು ಶಿಕ್ಷೆ, ಏನಾಗಬೇಕು? ಸರ್ಕಾರದ ದಿಕ್ಕನ್ನು ತಪ್ಪಿಸಿದಂಥವ್ರು ಇರಬಹುದು, ಅಥವಾ ಏನು ಅನಾಮಿಕ ಇರಬಹುದು. ಮುಂಚೆ ನಾನು ಹೂತಿದ್ದೆ ಅಂತ ಹೇಳ್ತಾನೆ, ಈಗ ನನ್ನ ಜೊತೆ ನನ್ನ ಮಾವ, ನನ್ನ ತಮ್ಮ, ನನ್ನ ಸಹೋದರ ಅಂತ ಏನೇನೋ ನೂರಾರು ಕಲ್ಪನೆಗಳ ಕಥೆಯನ್ನು ಕಟ್ತಾ ಇದ್ದಾನೆ.
ಅವರಿಗೂ ಕೂಡ ಯಾರು ಸರ್ಕಾರದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೋ, ಧರ್ಮಸ್ಥಳಕ್ಕೆ ಮಸಿಯನ್ನು ಬಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೋ ಅವರನ್ನು ಕೂಡ ಈ ಸರ್ಕಾರ ಬಿಡೋದಿಲ್ಲ ಅಂತ ಖಂಡಿತವಾಗ್ಲೂ ಹೇಳಲಿಕ್ಕೆ ಬಯಸ್ತೇನೆ.